ಈ ನಾಡಿನ ಸುಪ್ರೀಂ ಕೋರ್ಟಿನ ಜಡ್ಜಿಗೆ, ಚೀಫ್ ಜಸ್ಟಿಸ್ಗೆ ಇವತ್ತು OPS ಇದೆ. ಹೈಕೋರ್ಟ್ನ ಜಡ್ಜಿಗೆ OPS ಇದೆ. ನಾವು ಶಾಸಕರು, ಈ ನಾಡಿನ ಲೋಕಸಭಾ ಸದಸ್ಯರಿಗೆ OPS ಇದೆ. ಈ ನಾಡಿನ ವಿಧಾನ ಪರಿಷತ್ತಿನ ಶಾಸಕರಿಗೆ OPS ಇದೆ. ಈ ನಾಡಿನ ಎಲ್ಲ ನಮ್ಮ ಶಾಸಕ ವಿಧಾನ ಸಭೆಯ ಶಾಸಕರಿಗೆ, ಇಲ್ಲಿರ್ತಕ್ಕಂಥ ವಿಧಾನಸಭೆಯ ಶಾಸಕರಿಗೆ OPS ಅನ್ವಯ ಆಗ್ತದೆ. ಮಾಡ್ತೀವಿ ಅಂತ ಹೇಳಿದಾರೆ ಯಾರ್ರಿ? ಕಟಿಬದ್ಧವಾಗಿರಿ, ಮುಗಿಸಿ ಬೇಗ ಮಾತಿಗೆ ಕಟಿಬದ್ಧವಾಗಿರಿ. ಮಾತಿಗೆ ಯಾವಾಗಲೂ ಮಾಡೋದಲ್ರಿ. ಯಾಕೆ? ಏನ್ರಿ ತೊಂದ್ರೆ? ನನಗೆ ಬರ್ತಾ ಇರ್ತಕ್ಕಂಥ NPS ಅನ್ನ ತೆಗಿಬೇಕು, OPS ಜಾರಿಗೊಳಿಸಬೇಕು, ಇಷ್ಟೇ ಇರ್ತಕ್ಕಂಥದ್ದು. ಅದಕ್ಕೆ ಸಮಿತಿ ಹಾಕ್ಬೇಕು, ಸಮಿತಿ ತೀರ್ಮಾನ ಹಾಕ್ಬೇಕು. ಸಮಿತಿ ಏನಕ್ಕೆ ಬೇಕು? ಕಂಡುವರ್ಸಕ ಅಥವಾ ಮುಂದುವರ್ಸಕ? ನಾವು ಹೇಳಿದ ಮಾತಿಗೆ ನಡ್ಕೊಳ್ಳಲ್ಲ ಅಂತ ಹೇಳಕ? ಇದು ಈ ಕಂಡುವರ್ಸೋ ತಂತ್ರನ ಬಿಡಿ ದಯವಿಟ್ಟು. ಯಾರು ದಡ್ರಲ್ಲ, ಬುದ್ಧಿವಂತರಿದ್ದಾರೆ. ಕೊಟ್ಟ ಮಾತಿನಂತೆ ನಾವು ನಡ್ಕೊಂತೀವಿ, ಕೊಟ್ಟ ಮಾತಿನಂತೆ ಹೇಳ್ತೀವಿ ಅಂತ ಹೇಳಿ ವಿಚಾರನ ನೀವು ಜಾರಿಗೊಳಿಸಿ. OPS ಅನ್ನ 30 ವರ್ಷ 40 ವರ್ಷ ಸುದೀರ್ಘವಾಗಿ ಸೇವೆ ಮಾಡಿ ಕಡೆಯಲ್ಲಿ ನನಗೆ 100ಕ್ಕೆ 100 ಪಿಂಚಣಿ ಅವಶ್ಯಕತೆ, ನನ್ನ ಆರೋಗ್ಯ ದೃಷ್ಟಿ, ನನ್ನ ಒಂದು ಮಾತ್ರೆ ತಗೋಬೇಕು, ನನ್ನ ನೋಡ್ಕೋಬೇಕು, ನನ್ನ ಸ್ವಂತಕ್ಕೋಸ್ಕರ ನಾನು ಬದುಕಬೇಕು ಅನ್ನೋಕ್ಕೋಸ್ಕರ, ನೆಮ್ಮದಿಯ ಜೀವನ ಬದುಕೋಕ್ಕೋಸ್ಕರ ಈ ಪಿಂಚಣಿ. ಈ ಸುಪ್ರೀಂ ಕೋರ್ಟ್ ಹೇಳಿದೆ, ಪಿಂಚಣಿ ಇಟ್ ಈಸ್ ರೈಟ್ ಆಫ್ ಎವರಿಬಡಿ ಅಂತ. ಹೆಂಗಾರೆ ಮಾಶಾಸನ ಯಾಕೆ ಕೊಡ್ತಾ ಇದ್ದೀರಿ? ಇಟ್ ಈಸ್ ಅ ರೈಟ್. ಈ ದೇಶದಲ್ಲಿ ಹುಟ್ಟಿದ್ದಕ್ಕೆ ಕಾನೂನು ಇಟ್ ಈಸ್ ಮೈ ರೈಟ್. ಆ ರೈಟ್ ಅನ್ನು ಕಿತ್ಕೊಳ್ತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ. ಆ ಪಿಂಚಣಿಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಔದಾರ್ಯ ಅಲ್ಲ, ಇಟ್ ಈಸ್ ನಾಟ್ ಎ ಭಿಕ್ಷೆ ಅಲ್ಲ, ಅದು ಪಿಂಚಣಿ. ಇಟ್ ಈಸ್ ಎ ರೈಟ್. ಆ ರೈಟ್ ಅನ್ನು ಕೊಡಿ ಅಂತ ನಾವು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀವಿ. ಆ ರೈಟ್ ಅನ್ನು ಕೊಡಿ. ಯಾಕೆ ಕೊಡಬಾರ್ದು? ಆ ಕೊಡ್ತಕ್ಕಂಥ ಕೆಲಸವನ್ನ ತಾವು ಮಾಡಬೇಕು.